ಕೃಷಿ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಒಂದು ಸಂದರ್ಭದಲ್ಲಿ ರೈತರು ಬಿತ್ತುವಾಗ ಯೂರಿಯಾ ಗೊಬ್ಬರ ಇಲ್ಲದೆ ಇಡೀ ರಾಜ್ಯದಾದ್ಯಂತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಯೂರಿಯಾ ಗೊಬ್ಬರ ಈಗ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಸಬ್ಸಿಡಿಯಲ್ಲಿ ರೈತರಿಗೆ ಸಿಗಬೇಕಾಗಿರುವಂತಹ ಯೂರಿಯಾ ಗೊಬ್ಬರ 1500 ರೂಪಾಯಿಗೆ ಮಾರಾಟ ಆಗುತ್ತೆ, 2000 ರೂಪಾಯಿಗೆ ಮಾರಾಟ ಆಗುತ್ತೆ. ರೈತರು ಪರದಾಡ್ತಾರೆ. ಈ ಕಡೆ ಕಳ್ಳದಂಧೆ ಮಾಡುವಂಥವ್ರಿಗೆ ಭಾರಿ ಭಾರಿ ಹಬ್ಬ. ರಿಪಬ್ಲಿಕ್ ಕನ್ನಡ ತೆರೆದಿಡುತ್ತಿದೆ ಮತ್ತೊಂದು ಕರಾಳ ಸತ್ಯ. ಇದು ನಿಜಕ್ಕೂ ಅಂತಿಂತ ಸ್ಟೋರಿ ಅಲ್ವೇ ಅಲ್ಲ. ನಾಡಿನ ಮಣ್ಣಿನ ಮಕ್ಕಳಿಗೆ ಆಗ್ತಾ ಇರೋ ಅನ್ಯಾಯದ ಕಥೆಯನ್ನು ನಾವು ಹೇಳ್ತೀವಿ. ಕೃಷಿ ಸಚಿವರು ಗಮನ ಬಿಟ್ಟು ನೋಡಬೇಕಿದನ್ನ. ಕರ್ನಾಟಕದಲ್ಲಿ ಅನ್ನದಾತರ ತಟ್ಟೆಗೆ ಕೈ ಹಾಕುವಂತಹ ಕೆಲಸ ಆಗಿದೆ. ರೈತರ ಹಿತವನ್ನ ಕಾಪಾಡ್ತೀವಿ ಅಂತ ಹೇಳುವ ಸರ್ಕಾರಗಳು ಇದನ್ನ ನೋಡಬೇಕು. ಯಾವ ರೀತಿ ರೈತರಿಗೆ ಮೋಸ ಆಗ್ತಾ ಇದೆ, ಮಣ್ಣಿನ ಮಕ್ಕಳು ಮಿಸ್ ಮಾಡದೆ ನೋಡಬೇಕಾಗಿರೋ ಸ್ಟೋರಿ ಇದು. ಬಿತ್ತನೆಯ ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರ ಇಲ್ಲದೆ ಪರದಾಡಿದ್ರು ರೈತರು. ಮುಂಗಾರು ಹಂಗಾಮಿಲಂತೂ ಯೂರಿಯಾ ಗೊಬ್ಬರ ಸಿಗಲೇ ಇಲ್ಲ. ಆದರೆ ಅದೇ ಯೂರಿಯಾ ಗೊಬ್ಬರ ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟವಾಗ್ತಾ ಇದೆ. ಸಬ್ಸಿಡಿ ದರದಲ್ಲಿ ರೈತರ ಕೈ ಸೇರಬೇಕಾಗಿದ್ದ ಯೂರಿಯಾ ಇನ್ನೂ ಸ್ಟಾಕ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸ್ಟಾಕ್ ಬಂದಿತ್ತು, ಆದರೆ ಹೋಗಿದ್ದು ದಂಧೆ ಮಾಡೋರ ತೆಕ್ಕೆಗೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಯೂರಿಯಾ ಗೊಬ್ಬರ ದಾಸ್ತಾನು ಕಾಳಸಂತೆಯಲ್ಲಿ ಈ ರೀತಿ ಸಬ್ಸಿಡಿಗೆ ಮಾರಾಟವಾಗಬೇಕಾಗಿದ್ದ ಗೊಬ್ಬರ 1500 ರೂಪಾಯಿ, 2000 ರೂಪಾಯಿಗೆಲ್ಲ ಮಾರಾಟ ಆಗ್ತಾ ಇದೆ. ರೈತರು ಗೊಬ್ಬರ ಇಲ್ಲದೆ ಪರದಾಡಿದ್ರು ಅವಾಗ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ನಾವು ಇಡೀ ರಾಜ್ಯದಾದ್ಯಂತ ಗಮನಿಸಿದ್ವಿ, ಮುಂಗಾರು ಬಿತ್ತನೆಯ ಸಂದರ್ಭದಲ್ಲಿ ಎಲ್ಲಿ ಹೋದರೂ ಕೂಡ ಯೂರಿಯಾ ಗೊಬ್ಬರ ಸಿಗಲೇ ಇಲ್ಲ. ಕಾರಣ ಸ್ಟಾಕ್ ಇಲ್ಲ, ಇನ್ನೂ ಬರಬೇಕು, ಹಂಗೆ ಹಿಂಗೆ ಅಂತ ಹೇಳಿ. ಸರಿಯಾದ ಸಮಯದಲ್ಲಿ ಯೂರಿಯಾ ಗೊಬ್ಬರ ಬಂದಿದೆ, ಆದರೆ ರೈತರಿಗೆ ಹೋಗಲಿಲ್ಲ. ಈ ರೀತಿ ಕಾಳದಂಧೆ ಮಾಡೋರಿಗೆ, ಕಳ್ಳಸಂತೆಯಲ್ಲಿ ಮಾರಾಟ ಮಾಡೋರಿಗೆ ಅವ್ರ ಪಾಲಾಯ್ತು. ಈಗ ಸ್ಟಾಕನ್ನು 200 ರೂಪಾಯಿಗೆ ಮಾರಾಟ ಮಾಡಬೇಕಾಗಿದ್ದವರು ಅದನ್ನು ಕಳ್ಳದಂಧೆಯಲ್ಲಿ 1500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ಭಾಳ ಗಂಭೀರವಾದಂಥ ವಿಚಾರ. ಸರ್ಕಾರ ಏನು ಮಾಡ್ತಾ ಇದೆ, ಯಾವ ರೀತಿ ಕ್ರಮ ತಗೊಳ್ಳುವಂಥ ಕೆಲಸ ಆಗುತ್ತೆ ಅಂತ? ಎಸ್ ಶ್ರೀಪಾದ್, ಪ್ರಮುಖವಾಗಿ ರೈತರು ಯೂರಿಯಾ ಸಿಗಲಿಲ್ಲ ಅಂತ ಹೇಳಿ ಒಂದು ಕಾಲದಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಮುಂಗಾರು ಸಂದರ್ಭದಲ್ಲಂತೂ ಯೂರಿಯಾಗಳು ಇಲ್ಲ ಅಂತ ಹೇಳಿ ಸಾಲುಗಟ್ಟಲೆ ಕ್ಯೂಗಳನ್ನು ನಿಂತಿದ್ರು, ಕಿಲೋಮೀಟರ್ ಗಟ್ಟಲೆ ಕ್ಯೂವನ್ನು ನಿಂತು ಯೂರಿಯಾ ಖರೀದಿಗಾಗಿ ಮುಗಿಬಿದ್ದಿದ್ರು. ಎಲ್ಲಿ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಕೃಷಿ ಇಲಾಖೆಗೆ ಒಂದು ಯೂರಿಯಾ ಬರುತ್ತೋ ಅಂತಹ ಒಂದು ಕೇಂದ್ರಗಳೇನಿರುತ್ತೆ ಅಲ್ಲಿ ಸಾಲುಗಟ್ಟಿ ಯೂರಿಯಾಗಳನ್ನು ಖರೀದಿ ಮಾಡೋದಕ್ಕೆ ರೈತರು ನಿಲ್ತಾ ಇದ್ರು. ಆದರೆ ಈಗ ನೆಲಮಂಗಲದಲ್ಲಿ ಇವತ್ತು DRI ಅಧಿಕಾರಿಗಳು ಒಂದು ಕಡೆಯಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು. ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೃಷಿ ಇಲಾಖೆಯೇ ಬೆಚ್ಚಿ ಬೀಳುವಂತಹ ಒಂದು ಸತ್ಯ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ರೈತರ ಪಾಲಾಗಬೇಕಾದಂತಹ ಯೂರಿಯಾ ಏನಿದೆ ಅದು ದಂಧೆಕೋರರ ಪಾಲಾಗ್ತಾ ಇರುವಂಥದ್ದು. ಅಂತ ಹೇಳಿದ್ರೆ ಯಾರು ಅದನ್ನು ಅಕ್ರಮವಾಗಿ ಕೂಡಿಟ್ಟು ಅಕ್ರಮವಾಗಿ ಮಾರಾಟವನ್ನು ಮಾಡಲು ಮುಂದಾಗಿದ್ದಾರೋ ಅವರ ಪಾಲಿಗೆ ಕೃಷಿ ಇಲಾಖೆಯಲ್ಲಿರಬೇಕಾದಂತಹ ಯೂರಿಯಾಗಳು ಅದು ಅವರ ಪಾಲಾಗ್ತಾ ಇದೆ. ಕೇಂದ್ರ ಸರ್ಕಾರ ರೈತರಿಗಾಗಿ 200 ರೂಪಾಯಿಯಲ್ಲಿ 266 ರೂಪಾಯಿ ನಿಗದಿ ಮಾಡಿ ಒಂದು ಯೂರಿಯಾವನ್ನು ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆದರೆ ಇದೀಗ ಅದೇ ಯೂರಿಯಾವನ್ನು 1500, 2000 ರೂಪಾಯಿಗೆ ಮಾರಾಟ ಮಾಡಲಿಕ್ಕೆ ಈ ದಂಧೆಕಾರರು ಮುಂದಾಗಿರುವಂಥದ್ದು. ಸದ್ಯ ನೆಲಮಂಗಲದ ಗೆಜ್ಜಗದನಹಳ್ಳಿ ಎನ್ನುವ ಒಂದು ಜಾಗದಲ್ಲಿ ಸುಮಾರು ಒಂದು ಗೋಡಾನನ್ನು ನಿರ್ಮಾಣ ಮಾಡಲಾಗಿತ್ತು. 6 ತಿಂಗಳ ಹಿಂದೆ ತನ್ವೀರ್ ಖಾನ್ ಯೂಸುಫ್ ಎಂಬಾತ ಈ ಒಂದು ಗೋಡಾನನ್ನು ಲೀಸ್ಗೆ ಪಡೆದಿದ್ರು. ಈ ಒಂದು ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಸಲಿಗೆ ಯೂರಿಯಾ ಗೊಬ್ಬರದ ದರ ಒಂದು ಪಾಕೆಟ್ಗೆ 200 ರೂಪಾಯಿ, ಆದರೆ 1500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು ಈ ದಂಧೆಕೋರರು. PM ಸಬ್ಸಿಡಿ ಯೂರಿಯಾ ರಾಜ್ಯದ ಕೃಷಿ ಇಲಾಖೆಗೆ ವರ್ಗಾವಣೆ ಆಗುತ್ತೆ. ಕೃಷಿ ಇಲಾಖೆ ಮೂಲಕ ರೈತರಿಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಆದರೆ ಈ ವ್ಯವಸ್ಥೆಯನ್ನೇ ಬೈಪಾಸ್ ಮಾಡಿದ್ರು ಖದೀಮರು. ಕೇಂದ್ರದಿಂದ ಬರುವಂತಹ ಯೂರಿಯಾ ಗೊಬ್ಬರ ಈ ದಂಧೆಕೋರರಿಗೆ ಹೇಗೆ ಸೇರಿತು?
ದಂಧೆಕೋರರು ಹೆಂಗೆ ಈ ಗೊಬ್ಬರ ಹೊಡೆದ್ರು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಯಾರು ಶಾಮೀಲಿಲ್ಲದೆ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಚರಣ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಒಂದು ರೀತಿ ಹಗಲ್ ದರೋಡೆ ಇದು. ಸಾವಿರಾರು ಚೀಲ ಗೊಬ್ಬರನ ಈ ರೀತಿ ಬೆಳ್ಳಂಬೆಳಗ್ಗೆ ಹೊಡೆಯೋದು, ರಾಜಾರೋಷವಾಗಿ ದಂಧೆ ಮಾಡೋದು ಅಂತಂದ್ರೆ ಹೇಗೆ ಸಾಧ್ಯ ಇದು? ಕೇಂದ್ರದಿಂದ ಯೂರಿಯಾ ಗೊಬ್ಬರ PM ಸಬ್ಸಿಡಿ ಅಡಿಯಲ್ಲಿ ಬರುತ್ತೆ, ಅದು ರೈತರಿಗೆ ಸೇರಬೇಕು ರಾಜ್ಯ ಕೃಷಿ ಇಲಾಖೆಯ ಮೂಲಕ. ಆದರೆ ದಂಧೆಕೋರರ ಪಾಲಾಗ್ತಿದೆ ಅಂತಂದ್ರೆ ಇದು ಹೇಗೆ ಸಾಧ್ಯ? ಯಾರಾದರೂ ಅಧಿಕಾರಿಗಳು ಯಾರಾದರೂ ಈ ರೀತಿ ದಂಧೆ ಮಾಡೋರು ಶಾಮೀಲಿದ್ರೆ ಮಾತ್ರ ಆಗುತ್ತೆ. ಅಂಥವ್ರನ್ನೆಲ್ಲ ಎಳ್ಕೊಂಡು ಬರುವಂಥ ಕೆಲಸ ಆಗಬೇಕು. ಲಿಟ್ರಲಿ ರೈತರು ಗೊಬ್ಬರ ಇಲ್ಲ ಅಂತ ಹೇಳಿ ಎಷ್ಟು ಪರದಾಡಿದ್ರು ಅಂದರೆ ಅದರ ಉತ್ತರ ನಮಗೀಗ ಸಿಗ್ತಾ ಇದೆ ರಿಪಬ್ಲಿಕ್ ಕನ್ನಡದ ವರದಿಯ ಮೂಲಕ. ಸರ್ಕಾರ ಎಚ್ಚೆತ್ಕೋಬೇಕು, ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರನ್ನ ಒದ್ದು ಒಳಗೆ ಹಾಕಬೇಕು. ಶರಣ್, ಮುಂದುವರಿಸಿ. ಎಸ್ ಶ್ರೀಪಾದ್, ಪ್ರಮುಖವಾಗಿ ಈ ಒಂದು ಯೂರಿಯಾ ಏನಿದೆ, ಯೂರಿಯಾಕ್ಕಾಗಿ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ, ರೈತರು ಒದ್ದಾಟವನ್ನು ಮಾಡ್ತಾ ಇದ್ದಾರೆ. ದಿನ ಹೋಗಿ ಯೂರಿಯಾ ಕೇಂದ್ರಗಳ ಮುಂಭಾಗದಲ್ಲಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ರೈತರ ಪಾಲಿಗೆ ಮಾತ್ರ ಈ ಒಂದು ಯೂರಿಯಾ ಸಿಗ್ತಾ ಇಲ್ಲ, ಕೃಷಿ ಕಾರ್ಯಕ್ಕೆ ಈ ಒಂದು ಯೂರಿಯಾಗಳು ಬಳಕೆ ಆಗ್ತಾ ಇಲ್ಲ. ಪ್ರಮುಖವಾಗಿ ಸದ್ಯ ಈಗ ನೆಲಮಂಗಲದಲ್ಲಿ ಈ ಒಂದು ದಾಳಿ ಮಾಡಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಅಧಿಕಾರಿಗಳು ಕೂಡ ಶಾಮೀಲಾಗಿರುವಂತಹ ಸಂಶಯಗಳು ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಈ ಒಂದು ಯೂರಿಯಾವನ್ನು ಸಬ್ಸಿಡಿ ಮೂಲಕ ಕೃಷಿ ಇಲಾಖೆಗೆ ನೀಡಲಾಗುತ್ತೆ. ಕೃಷಿ ಇಲಾಖೆ ಅದನ್ನು ರೈತರಿಗೆ ನೇರವಾಗಿ ತಲುಪಿಸಬೇಕಾದಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಕೃಷಿ ಇಲಾಖೆಯಿಂದ ಗೋಡೌನ್ಗಳಿಗೆ ಈ ಒಂದು ಯೂರಿಯಾಗಳು ಹೋಗ್ತಿರುವಂತಹ ಬಗ್ಗೆ DRIಗೆ ಒಂದು ಮಾಹಿತಿಯನ್ನು ರವಾನೆ ಮಾಡಲಾಗುತ್ತೆ. ಅದಾದ ಬಳಿಕ DRI ಇದರ ಹಿಂದೆ ಬೀಳುತ್ತೆ. ಏನಿರಬಹುದು, ಯೂರಿಯಾಗಳು ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗುತ್ತೆ. ಅದರ ಬೆನ್ನಲ್ಲೇ ತಮಿಳುನಾಡಿನಲ್ಲಿ DRI ತಂಡ ಹೋಗಿ ಬೃಹತ್ ಆದಂತಹ ಒಂದು ಕಾರ್ಯಾಚರಣೆಯನ್ನು ಮಾಡಲು ಮುಂದಾಗುತ್ತೆ. ತಮಿಳುನಾಡಿನಲ್ಲಿ ಸುಮಾರು ಯೂರಿಯಾವನ್ನು ಸೀಸ್ ಮಾಡುತ್ತೆ. ಅದಾದ ಬಳಿಕ ತಮಿಳುನಾಡಿನಲ್ಲಿ ಸೀಸ್ ಮಾಡ್ತಾ ಇದ್ದ ಹಾಗೆ ರಾಜ್ಯದ ಮೂಲವನ್ನು DRI ತಂಡ ಕಂಡು ಹಿಡಿದಿರುವಂಥದ್ದು. ಈ ಒಂದು ಗೋಡೌನ್ ಏನಿದೆ, ಸದ್ಯ ಸೀಸ್ ಆಗಿರುವಂತಹ ನೆಲಮಂಗಲದ ಗೆದ್ದಗನಹಳ್ಳಿಯಲ್ಲಿರುವಂತಹ ಗೋಡೌನ್ ಏನಿದೆ, ಈ ಒಂದು ಗೋಡೌನನ್ನು ಕಳೆದ 6 ತಿಂಗಳ ಹಿಂದೆ ತನ್ವೀರ್ ಖಾನ್ ಯೂಸುಫ್ ಅನ್ನುವಾತ ಖರೀದಿಯನ್ನು ಮಾಡಿರ್ತಾನೆ, ಲೀಸ್ಗೆ ಹಾಕಿಸ್ಕೊಂಡಿರ್ತಾನೆ. ಆ ಒಂದು ವ್ಯಕ್ತಿ ಏನಿದ್ದಾನೆ ಆತ ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಸಂಪರ್ಕವನ್ನು ಬೆಳೆಸ್ಕೊಂಡಿರ್ತಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಯೂರಿಯಾವನ್ನು ತನ್ನಲ್ಲಿರುವಂತಹ ಗೋಡಾನಿಗೆ ತಾನು ಪ್ರತಿ ತಿಂಗಳು 40,000 ರೂಪಾಯಿ ಬಾಡಿಗೆ ಕೊಟ್ಟಿರುವಂತಹ ಒಂದು ಗೋಡೌನ್ ಏನಿದೆ, ಆ ಒಂದು ಗೋಡೌನಿಗೆ ತರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅಲ್ಲಿಂದ ಆತನ ಒಂದು ಕರಾಮತ್ತನ್ನು ಶುರು ಮಾಡ್ತಾನೆ. ಸುಮಾರು 46 kg ಬರುವಂತಹ ಈ ಒಂದು ಸಬ್ಸಿಡಿ, ಕೇಂದ್ರ ಸರ್ಕಾರದ ಸಬ್ಸಿಡಿಯಿಂದ ಕೊಡುವಂತಹ ಯೂರಿಯಾ ಏನಿದೆ, ಆ ಒಂದು 46 kg ಇರುವಂತಹ ಯೂರಿಯಾವನ್ನು ಸಂಪೂರ್ಣವಾಗಿ ಓಪನ್ ಮಾಡಿ ಅಲ್ಲಿಂದ ಪ್ರತಿಯೊಂದು ಚೀಲವನ್ನು 50 kg ಮಾಡಿ ಬೇರೆ ಚೀಲಕ್ಕೆ ವರ್ಗಾಯಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಅದನ್ನು ತಮಿಳುನಾಡಾಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗೆ ದುಬಾರಿ ರೇಟ್ನಲ್ಲಿ ಮಾರುವಂಥದ್ದು. ಮತ್ತು ರೈತರು ಬಂದರೂ ಕೂಡ ಅವರಿಗೆ 1,500-2,000 ರೂಪಾಯಲ್ಲಿ ಮಾರುವಂಥ ಒಂದು ವಿಚಾರಗಳು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಆ ಒಂದು ಗೋಡನನ್ನು ಕೂಡ ಸೀಸ್ ಮಾಡಿರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚರಣ್ ಮಾಹಿತಿಗಾಗಿ.